ಸೊ ನೆಕ್ಸ್ಟ್ ಕಾನ್ಸೆಪ್ಟ್, ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದ ಬೇಕಾಗಿರೋದು ಯಾವ್ದಪ್ಪ ಅಂತಂದ್ರೆ ಕಂಟ್ರೋಲ್ಸ್ ಆಫ್ ಟೆಂಪರೇಚರ್. ಹೆಡ್ಡಿಂಗ್ ಹಾಕಿ ಬಿಟ್ಟಿದ್ದೀನಲ್ಲ, ಈಗ ಮಾಡ್ಬೇಕು. ಯಾವ್ಯಾವ ಫ್ಯಾಕ್ಟರ್ಸ್? ಆಲ್ಟಿಟ್ಯೂಡ್, ಡಿಸ್ಟ್ರಿಬ್ಯೂಷನ್ ಆಫ್ ಲ್ಯಾಂಡ್ ಅಂಡ್ ವಾಟರ್, ಭೂಮಿ ಮತ್ತು ನೀರಿನ ಹಂಚಿಕೆ. ವೆರಿ ಗುಡ್. ಓಷಿಯನ್ ಕರೆಂಟ್, ಸಾಗರ ಪ್ರವಾಹಗಳು. ಪ್ರಿವೈಲಿಂಗ್ ವಿಂಡ್ಸ್, ಮಾರುತಗಳು ಅಂತ. ಕ್ಲೌಡಿನೆಸ್, ಮೌಂಟೇನ್ ಬ್ಯಾರಿಯರ್ಸ್, ನೇಚರ್ ಆಫ್ ಸರ್ಫೇಸ್, ರಿಲೀಫ್, ಕನ್ವೆಕ್ಷನ್ ಆರ್ ಟರ್ಬುಲೆನ್ಸ್. ಸೊ ಇಷ್ಟು ಫ್ಯಾಕ್ಟರ್ಸ್ which control the temperature of a particular region. First one, ಲ್ಯಾಟಿಟ್ಯೂಡ್ ನೋಡ್. ಲ್ಯಾಟಿಟ್ಯೂಡ್ ಅಂದ್ರೆ ಅಕ್ಷಾಂಶಗಳು. ಒಂದು ಪ್ರದೇಶ ಯಾವ ರೀತಿ ಉಷ್ಣಾಂಶವನ್ನು ಪಡೀತದೆ ಅನ್ನೋದು ನೇರವಾಗಿ ಅದು ಯಾವ ಅಕ್ಷಾಂಶದ ಮೇಲೆ ಇದೆ ಅನ್ನೋದ್ರ ಮೇಲೆ ನಿರ್ಧಾರ ಆಗ್ತದೆ. ಓಕೆ, ಸೊ ಅಕ್ಷಾಂಶಗಳಲ್ಲಿ 3 ವಿಧ ಗೊತ್ತಿದೆಯಲ್ಲ. ಇದು ಕೆಳ ಅಕ್ಷಾಂಶಗಳು, low latitudes, so middle latitudes, ಮಧ್ಯ ಅಕ್ಷಾಂಶಗಳು, ಮತ್ತೆ ಹೈ ಲ್ಯಾಟಿಟ್ಯೂಡ್ಸ್. ಸೊ ಯಾವ ಪ್ರದೇಶದಲ್ಲಿ ಇದ್ದಾವೆ ಆ ಅಕ್ಷಾಂಶಗಳು ಅನ್ನೋದು ಆಧಾರದ ಮೇಲೆ ನಾವು 3 ವಿಧದ ಅಕ್ಷಾಂಶಗಳನ್ನ ಗುರುತಿಸ್ತೀವಿ. ಈ ಲೈನ್ ಇದೆಲ್ಲ, ಈ ಲೈನ್ ಏನು, ಯಾವ ಲೈನ್ಗಳಿವು? 23.5 ನಾರ್ತ್, 23.5 ಸೌತ್. ಓಕೆ, ಕರ್ಕಾಟಕ ಸಂಕ್ರಾಂತಿ ವೃತ್ತ, ಕರ್ಕಾಟಕ ಸಂಕ್ರಾಂತಿ ವೃತ್ತ ಮತ್ತು ಮಕರ ಸಂಕ್ರಾಂತಿ ವೃತ್ತ. ಇದು ಆರ್ಕ್ಟಿಕ್ ವೃತ್ತ ಮತ್ತು ಅಂಟಾರ್ಟಿಕ್ ವೃತ್ತ. ಈ 2 ವೃತ್ತಗಳ ನಡುವೆ ಇರುವಂತಹ ಎಲ್ಲ ಅಕ್ಷಾಂಶಗಳನ್ನ ನಾವು ಕೆಳ ಅಕ್ಷಾಂಶಗಳು ಅಂತ ಕರೀತೀವಿ. ಲ್ಯಾಟಿಟ್ಯೂಡ್ಸ್ ಪ್ರೆಸೆಂಟ್ ಬಿಟ್ವೀನ್ 23.5 ನಾರ್ತ್ ಅಂಡ್ 23 and south degree latitudes are known as low latitudes. 0 ಡಿಗ್ರಿ ಅಕ್ಷಾಂಶ ಆಗಿರ್ಬೋದು, 1 ಡಿಗ್ರಿ ಆಗಿರ್ಬೋದು, 2 ಡಿಗ್ರಿ ಆಗಿರ್ಬೋದು, 23 ಡಿಗ್ರಿ ವರೆಗೂ ಉತ್ತರ ಮತ್ತು ದಕ್ಷಿಣಾರ್ಧಗೋಳದಲ್ಲಿರುವಂತಹ ಎಲ್ಲಾ ಅಕ್ಷಾಂಶಗಳನ್ನ ನಾವು ಕೆಳ ಅಕ್ಷಾಂಶಗಳು ಅಂತ ಕರಿತೀವಿ, ಲೋ ಲ್ಯಾಟಿಟ್ಯೂಡ್ಸ್. ಓಕೆ, ಇನ್ ಬಿಟ್ವೀನ್ 66.5 and 23.5 degree, both in the northern and southern hemispheres are known as middle latitudes. ಮಧ್ಯ ಅಕ್ಷಾಂಶಗಳು ಅಂತ ಕರೀತಾರೆ ಇವನು. ಉತ್ತರಾರ್ಧಗೋಳದಲ್ಲಿ, ಇಲ್ಲಿ ದಕ್ಷಿಣಾರ್ಧಗೋಳ 66.5 ಡಿಗ್ರಿಯಿಂದ 23.5 ಡಿಗ್ರಿ ಮಧ್ಯ ಅಕ್ಷಾಂಶ, ಅಂದ್ರೆ ಸಮಶೀತೋಷ್ಣ ವಲಯದ ಅಕ್ಷಾಂಶ. ಅರ್ಥ ಆಯ್ತಾ? ಟೆಂಪರೇಟ್ ರೀಜನ್ ಲ್ಯಾಟಿಟ್ಯೂಡ್ಸ್. ಅಂಡ್ ಬಿಟ್ವೀನ್ 90 degree and 66.5 degree, both in northern hemisphere and southern hemisphere, the latitudes lying there are known as high latitudes. ಮೇಲ್ ಅಕ್ಷಾಂಶಗಳು, ಅಕ್ಷಾಂಶಗಳ ವಿಧದ ಆಧಾರದ ಮೇಲೆ ಉಷ್ಣಾಂಶನೂ ಸಹ ನಿರ್ಧಾರ ಆಗ್ತದೆ. ಹೇಗೆ? ಕೆಳ ಅಕ್ಷಾಂಶಗಳಲ್ಲಿ ಸೂರ್ಯನ ಕಿರಣ ಯಾವ್ದಾದ್ರು ಒಂದು ಅಕ್ಷದ ಮೇಲೆ ಯಾವ್ದಾದ್ರು ಒಂದು ಟೈಮಲ್ಲಿ ನೇರವಾಗಿ ಬೀಳ್ತಾನೆ ಇರ್ತದೆ. ಇನ್ ದ low latitudes, we are receiving the direct sunlight in any one point of the latitudes in one particular time. ಇದ್ರ ಒಳಗಡೆ ಸೂರ್ಯನ ಕಿರಣ ನೇರವಾಗಿ ಬೀಳಕ್ಕೆ ಸಾಧ್ಯ ಆಗುತ್ತೆ. Because of the direct incidence of the rays, the insolation amount will also be higher. ಸೊ ಅದನ್ನ ನಾನು ಈ ರೀತಿ, ಇದು ಭೂಮಿಯ ಮೇಲಿರುವಂತಹ ಇದು ವಾಯುಮಂಡಲ, ಇದು ಸಮಭಾಜಕ ವೃತ್ತ ಪ್ರದೇಶ. ಸೂರ್ಯನ ಕಿರಣಗಳು ಹೀಗೆ ಬೀಳ್ತಾ ಇದಾವೆ ಇಲ್ಲಿಂದ ಇಲ್ಲಿಗೆ ಅಂತಂದ್ರೆ ಇವುಗಳ ನಡುವಿನ ದೂರ ನೋಡಿ ಎಷ್ಟಿದೆ. ಸೊ ಇದ್ರ ದೂರ ಇಲ್ಲಿಂದ ಇಲ್ಲಿಗೆ. ಅದೇ ಸೂರ್ಯನ ಕಿರಣ ಮೇಲ ಅಕ್ಷಾಂಶಗಳಲ್ಲಿ ಬೀಳ್ತಾ ಇದೆ ಅಂತ ಇಟ್ಕೊಂಡು ಇದ್ರ ದೂರ ನೋಡಿ ಇಲ್ಲಿಂದ ಆಲ್ಮೋಸ್ಟ್ ಡಬಲ್ ಅಲ್ವಾ ಇದು. ಸೊ ಮೇಲ ಅಕ್ಷಾಂಶಗಳಲ್ಲಿ ಬೀಳುವಂತಹ ಸೂರ್ಯನ ಕಿರಣಗಳು ಹೆಚ್ಚು ದೂರದವರೆಗೆ ವಾಯುಮಂಡಲದಲ್ಲಿ ಚಲಿಸಬೇಕಾಗ್ತದೆ. ಎಲ್ಲಿ ತಲುಪಲಿಕ್ಕೆ? ಭೂಮಿಯ ಮೇಲ್ಮೈ ತಲುಪಲಿಕ್ಕೆ. ದ ಸನ್ಸ್ ರೇಸ್ which are falling on the higher latitudes requires to go through longer areas. That is why these rays will have the potential to scattering will be more
ಇಲ್ಲಿಂದ ಇಲ್ಲಿವರೆಗೂ ಹೋಗ್ಬೇಕಂದ್ರೆ ವಾಯುಮಂಡಲದಲ್ಲಿ ಹೆಚ್ಚು ದೂರದವರೆಗೆ ಇದು ಕ್ರಮಿಸ್ಬೇಕು. ಹೀಗೆ ಹೆಚ್ಚು ದೂರ ಕ್ರಮಿಸಿದಂತೆ ಹೆಚ್ಚು ಧೂಳಿನ ಕಣಗಳು, ಹೆಚ್ಚು ನೀರಿನ ಆವಿ ಎಲ್ಲ ಅಡ್ಡ ಬರ್ತವೆ. ಸೊ ಆ ಕಣಗಳಿಗೆ ಬಿದ್ದಾಗ ಇವು ಸ್ಕ್ಯಾಟರ್ ಆಗುವಂತಹ ಚದುರಿಸುವಿಕೆಯ ಪ್ರಮಾಣ ಸಹ ಜಾಸ್ತಿ ಆಗ್ತದೆ. ಮತ್ತು ಇಲ್ಲಿಂದ ಇಲ್ಲಿಗೆ ಇರುವಂತಹ ಅನಿಲಗಳಿದಾವೆ, ಅವು ಹೀರಿಕೊಳ್ಳುವಂತಹ ಪ್ರಮಾಣ ಸಹ ಜಾಸ್ತಿ ಆಗ್ತದೆ. ಆದ್ರೆ ಈ ಭಾಗದಲ್ಲಿ ಈ ಪ್ರಮಾಣ ಎಲ್ಲ ಕಡಿಮೆ, ಚದುರಿಸುವಿಕೆ ಪ್ರಮಾಣನೂ ಕಡಿಮೆ, ಹೀರಿಕೊಳ್ಳುವಂತಹ ಪ್ರಮಾಣನೂ ಕಡಿಮೆ ಆಗಿರೋದ್ರಿಂದ ಭೂಮಿಯ ಮೇಲೆ ತಲುಪುವಂತಹ ಉಷ್ಣಾಂಶ ಪ್ರಮಾಣ ಜಾಸ್ತಿ ಇರ್ತದೆ. ಕಿರಣಗಳು ಜಾಸ್ತಿ ಬಂದು ಬೀಳ್ತವೆ, ಇಲ್ಲಿ ಕಡಿಮೆ ಬೀಳ್ತವೆ. ಅದಕ್ಕೋಸ್ಕರ ಇಲ್ಲಿ ಉಷ್ಣಾಂಶ ಕಡಿಮೆ ಇರ್ತದೆ, ಇಲ್ಲಿ ಉಷ್ಣಾಂಶ ಜಾಸ್ತಿ ಇರ್ತದೆ. ಸೊ ದ ಆಂಗಲ್ ಆಫ್ ಇನ್ಸಿಡೆನ್ಸ್ ಆಫ್ ದಿ ಸನ್ಸ್ ರೇಸ್ ವಿಲ್ ಬಿ ಡೈರೆಕ್ಟ್ಲಿ ಡಿಪೆಂಡೆಂಟ್ ಆನ್ ದ ಲೊಕೇಶನ್ ಆಫ್ ದಟ್ ಲ್ಯಾಟಿಟ್ಯೂಡ್. ಸೂರ್ಯನ ಕಿರಣಗಳು ಭೂಮಿಯ ಮೇಲೆ ಬೀಳುವಂತಹ ಓರೆ ಅಥವಾ ಕೋನ, ಭೂಮಿಯ ಮೇಲೆ ಮಾಡುವಂತಹ ಕೋನ ನೇರವಾಗಿ ಅದು ಯಾವ ಅಕ್ಷಾಂಶದಲ್ಲಿದೆ ಅನ್ನೋದ್ರ ಮೇಲೆ ನಿರ್ಧಾರ ಆಗ್ತದೆ. ಅದು ಮೇಲ ಅಕ್ಷಾಂಶದಲ್ಲಿದ್ರೆ ಸೂರ್ಯನ ಕಿರಣಗಳು ಭೂಮಿಗೆ ಮಾಡುವಂತಹ ಕೋನ ತುಂಬಾ ಓರೆಯಾಗಿರ್ತದೆ. ಅದೇ ಆ ಪ್ರದೇಶ ಕೆಳ ಅಕ್ಷಾಂಶಗಳಲ್ಲಿದ್ರೆ ಅಥವಾ ಸಾಮಾಜಿಕ ಋತು ಪ್ರದೇಶದ ಹತ್ತಿರದಲ್ಲಿದ್ರೆ ಆ ಸೂರ್ಯನ ಕಿರಣ ಭೂಮಿಗೆ ಮಾಡುವಂತಹ ಕೋನ ಇದೆಯಲ್ಲ, ಅದು ಲಂಬ ಕೋನಕ್ಕೆ ಸಮವಾಗಿರ್ತದೆ. ಸೊ ಹೀಗಾಗಿ ಇದರ ಪ್ರಮಾಣ ವ್ಯತ್ಯಾಸ ಆಗ್ತದೆ. ಮತ್ತೆ ಇದಷ್ಟೇ ಅಲ್ಲ, ಲ್ಯಾಟಿಟ್ಯೂಡ್ಗೆ ತಕ್ಕಂತೆ ಡ್ಯೂರೇಷನ್ ಆಫ್ ದಿ ಡೇ ಅಂಡ್ ಸೀಸನ್ ಆಲ್ಸೋ ಇಂಪ್ಯಾಕ್ಟ್ಸ್, ಆಲ್ಸೋ ಡೈರೆಕ್ಟ್ಲಿ ರಿಲೇಟೆಡ್ ಟು ದ ಲ್ಯಾಟಿಟ್ಯೂಡ್ಸ್, ಬಿಕಾಸ್ ಅವರ್ ಅರ್ತ್ಸ್ ಆಕ್ಸಿಸ್ ಈಸ್ inclined to 23.5 degree. The duration of the day will vary. The sun ಅಂತ ಇಟ್ಕೊಂಡ್ರೆ ಇದೆಲ್ಲ ಕತ್ತಲು. If the pole is towards the sun, southern hemisphere will get more daylight and northern hemisphere will be having more night time. Whereas in the southern hemisphere, the days will be longer, the nights will be short. If the North Pole is oriented towards the sun, sunಗೆ ನಾರ್ತ್ ಪೋಲ್ ಓರಿಯೆಂಟ್ ಆಗಿದ್ರೆ the whole duration and incidence will reverse. ಉತ್ತರಾರ್ಧಗೋಳ ಸೂರ್ಯನ ಕಡೆ ಇದ್ದಾಗ ನಮಗೆ ಉತ್ತರಾರ್ಧಗೋಳದಲ್ಲಿ ದಿನದ ಅವಧಿ ಜಾಸ್ತಿ, ದಕ್ಷಿಣಾರ್ಧಗೋಳದಲ್ಲಿ ದಿನದ ಅವಧಿ ಕಡಿಮೆ. ಉತ್ತರಾರ್ಧಗೋಳದಲ್ಲಿ ರಾತ್ರಿಯ ಅವಧಿ ಕಡಿಮೆ, ದಕ್ಷಿಣಾರ್ಧಗೋಳದಲ್ಲಿ ರಾತ್ರಿ ಅವಧಿ ಜಾಸ್ತಿ. ದಿನದ ಅವಧಿ ಜಾಸ್ತಿ ಇದ್ದಾಗ ಇನ್ಸುಲೇಷನ್ ನ ಪ್ರಮಾಣ ಜಾಸ್ತಿ ಆಗುತ್ತೆ. ಉತ್ತರಾರ್ಧಗೋಳದಲ್ಲಿ ಇನ್ಸುಲೇಷನ್ ನ ಪ್ರಮಾಣ ಜಾಸ್ತಿ, ದಕ್ಷಿಣಾರ್ಧಗೋಳದಲ್ಲಿ ಇನ್ಸುಲೇಷನ್ ಈ ಕಡೆ ಇದ್ದಾಗ ಉತ್ತರಾರ್ಧಗೋಳದಲ್ಲಿ ಇನ್ಸುಲೇಷನ್ ನ ಪ್ರಮಾಣ ಕಡಿಮೆ, ದಕ್ಷಿಣಾರ್ಧಗೋಳದಲ್ಲಿ. ಹಾಗಾಗಿ ಸೀಸನ್ಗೆ ತಕ್ಕಂತೆ ಲ್ಯಾಟಿಟ್ಯೂಡ್ಗೆ ಸಂಬಂಧಪಟ್ಟಂತೆ ಉಷ್ಣಾಂಶ ವ್ಯತ್ಯಾಸ ಆಗೋದನ್ನ ನಾವು ನೋಡೋಣ. ನೆಕ್ಸ್ಟ್ ಎರಡನೇ ಫ್ಯಾಕ್ಟರ್ ಯಾವುದು? ಆಲ್ಟಿಟ್ಯೂಡ್ ಸರ್. ಆಲ್ಟಿಟ್ಯೂಡ್. ಸಮುದ್ರ ಮಟ್ಟದಿಂದ ಇರುವ ಎತ್ತರ ಸಹ ಒಂದು ಪ್ರದೇಶದ ಉಷ್ಣಾಂಶವನ್ನ ನಿರ್ಧಾರ ಮಾಡ್ತದೆ. ಉಷ್ಣಾಂಶವು ಪ್ರತಿ 1 ಕಿಲೋಮೀಟರ್ ಎತ್ತರಕ್ಕೆ ಹೋದಂತೆ 6.5 ಡಿಗ್ರಿ ಉಷ್ಣಾಂಶ ಕಡಿಮೆ ಆಗ್ತದೆ. ಇದನ್ನ ನಾವು ನಾರ್ಮಲ್ ಲ್ಯಾಪ್ಸ್ ರೇಟ್ ಅಂತ ಹೇಳ್ತೀವಿ. As we go above the Earth's surface, every meter there is a decrease of 6.5 degrees Celsius. This decrease is known as normal lapse rate. This is for dry air. If the water vapor is present in that air, this will vary. So different ಆಗ್ತದೆ. ಇದು ನಾನು ಹೇಳಿದ್ದು 1000 ಮೀಟರ್ ಎತ್ತರಕ್ಕೆ ಹೋದ್ರೆ 6.5 ಡಿಗ್ರಿ ಉಷ್ಣಾಂಶ ಕಡಿಮೆ ಆಗೋದು ತೇವಾಂಶ ಇಲ್ಲದೆ ಇರುವಂತಹ ಗಾಳಿಯಲ್ಲಿ, ಶುಷ್ಕ ಗಾಳಿಯಲ್ಲಿ. ಅದಕ್ಕೆ ನಾವು ತೇವಾಂಶ ಆಡ್ ಆದ್ರೆ ಇದು ಹೆಚ್ಚು ಕಡಿಮೆ ಆಗ್ತದೆ. And we also know that all the water vapor present in our atmosphere, all the dust particles present in our atmosphere are concentrated within 2 kilometers above the surface. ಹೆಚ್ಚು ಕಡಿಮೆ ಎಲ್ಲ ನೀರಿನ ಆವಿ, ತೇವಾಂಶ, ಧೂಳಿನ ಕಣ ಎಲ್ಲ 2 ಕಿಲೋಮೀಟರ್ ಎತ್ತರದಲ್ಲೇ ಹೆಚ್ಚಾಗಿ ಶೇಖರಣೆ ಆಗಿದೆ ಅಂತ ನಾವು ಮೊದಲೇ ತಿಳ್ಕೊಂಡಿದ್ದೀವಿ. ಇವೆಲ್ಲ ಹೀರ್ಕೋತಾರೆ, ಸೂರ್ಯನಿಂದ ಬರುವಂತಹ ಕಿರಣಗಳನ್ನ ಹೀರ್ಕೊಳ್ಳೋದ್ರಿಂದ ತಳಭಾಗದಲ್ಲಿ ಬಿಸಿ ಆಗ್ತದೆ. We consider this as an atmosphere. This is the densest part. The lowest part is the densest part. As we go upward,
ದಿಸ್ ವಿಲ್ ಬಿ ಲೀಸ್ಟ್ ಡೆನ್ಸ್ ಪಾರ್ಟ್. ಇಲ್ಲಿ ಕಡಿಮೆ ಇರ್ಬೋದು, ನೀರಿನ ಕಣ ಇರ್ಬೋದು ಅಥವಾ ಧೂಳಿನ ಕಣ ಇರ್ಬೋದು. ಇವೆಲ್ಲ ಈ ಭಾಗದಲ್ಲಿ ತುಂಬಾ ಕಡಿಮೆ ಇರ್ತವೆ, ಮೇಲಕ್ಕೆ ಹೋಗುತ್ತೆ. ಇಲ್ಲಿ ಜಾಸ್ತಿ ಆಗುತ್ತೆ, ಜಾಸ್ತಿ ಇರುತ್ತೆ, ಭಾರ ಇರ್ತದೆ, ಗಾಳಿಗೆ ಭಾರ ಇರ್ತದೆ. ತಳಭಾಗದಲ್ಲಿ ಜಾಸ್ತಿ ಕಾನ್ಸಂಟ್ರೇಟ್ ಆಗಿರೋದು. ಸೊ ಹಾಗಾಗಿ ಸೂರ್ಯನ ಕಿರಣಗಳು ಏನ್ ಬರ್ತವೆ ಅವನ್ನ ಹೆಚ್ಚಾಗಿ ಹೀರ್ಕೊಳ್ಳೋದು ಈ ಭಾಗ. ಹಾಗಾಗಿ ಈ ಭಾಗ ಬಿಸಿಯಾಗಿರ್ತದೆ, ಈ ಭಾಗ ತಂಪಾಗಿರ್ತದೆ. ಸೊ ಹಾಗಾಗಿ ನಾವು ಮೇಲಕ್ಕೆ ಹೋದಂತೆ ಉಷ್ಣಾಂಶ ಇಷ್ಟು ಕಡಿಮೆ ಆಗ್ತದೆ. As the densest part of our atmosphere lies below the atmosphere, that part get the most insolation. This is why that part is very hot. As we go upward, the density of the air decreases, so the temperature also decreases. ಆಫ್ರಿಕಾದಲ್ಲಿ ಮೌಂಟ್ ಕಿಲಿಮಂಜರೋ ಮತ್ತು ಮೌಂಟ್ ಕೆನಿಯಾ, ಮೌಂಟ್ ಕೆನಿಯಾ ಕೀನ್ಯಾದಲ್ಲಿ ಮೌಂಟ್ ಕೆನಿಯಾ ಇದೆ. ಅದರ ಎತ್ತರ 5199 ಮೀಟರ್. ಮೌಂಟ್ ಕೆನಿಯಾ, ಇದು ಮೌಂಟ್ ಕೆನಿಯಾ ಅಂತಂದ್ರೆ ಇಲ್ಲಿ ಮೇಲ್ಭಾಗದಲ್ಲಿ ಪೂರ್ತಿ ಪರ್ಮನೆಂಟ್ ಐಸ್ ಇದೆ. ಸೊ ದ ಮೌಂಟ್ ಕೆನಿಯಾ ಲೊಕೇಟೆಡ್ ನಿಯರ್ ದ equator, we see the ice cap of this mountain because of the normal lapse rate. ಮೇಲಕ್ಕೆ ಹೋದಂತೆ ಉಷ್ಣಾಂಶ ಕಡಿಮೆ ಆಗೋದ್ರಿಂದ ಈ ಹೈಟ್ ಇದೆಯಲ್ಲ, ಇಲ್ಲಿ ಉಷ್ಣಾಂಶ 0 ಡಿಗ್ರಿ ಸೆಲ್ಸಿಯಸ್ ಆಗ್ತದೆ. ಹಾಗಾಗಿ ಇದ್ರ ಮೇಲೆ ನಾವು ನೀರೇನಿದೆ ಅದು ಮಂಜುಗಡ್ಡೆ ರೂಪದಲ್ಲಿ ಇರೋದನ್ನ ನೋಡ್ತೀವಿ. ಸ್ವಾಭಾವಿಕ ಋತು ಬಳಿ ಇಲ್ಲಿದ್ರು ಸಹ ಮೌಂಟ್ ಕಿನಿಯಾದಲ್ಲಿ. ಸೊ ಹೀಗೆ ಮೇಲಕ್ಕೆ ಹೋದಂತೆ ಉಷ್ಣಾಂಶ ತಂಪಾಗ್ತದೆ. ತಳಭಾಗದಲ್ಲಿ ಸಮುದ್ರ ಮಟ್ಟದಲ್ಲಿ ಇದ್ರಂತೂ ಇಲ್ಲಿ ನಾವು ಅಧಿಕವಾದಂತಹ ಉಷ್ಣಾಂಶವನ್ನು. ಸೊ ಹಾಗಾಗಿ ಎತ್ತರ, ಆ ಪ್ರದೇಶ ಹೊಂದಿರುವಂತಹ ಎತ್ತರ ಅದರ ಉಷ್ಣಾಂಶವನ್ನು ನಿರ್ಧಾರ ಮಾಡ್ತದೆ. ನೆಕ್ಸ್ಟ್ ಪಾಯಿಂಟ್ ಏನು? ಲ್ಯಾಂಡ್ ಅಂಡ್ ವಾಟರ್ ಡಿಸ್ಟ್ರಿಬ್ಯೂಷನ್. ಲ್ಯಾಂಡ್ ಅಂಡ್ ವಾಟರ್ ಡಿಸ್ಟ್ರಿಬ್ಯೂಷನ್ ಅಂದ್ರೆ ಭೂಮಿಯ ಮೇಲೆ ಜಲಪ್ರದೇಶಗಳು ಮತ್ತು ಭೂಪ್ರದೇಶಗಳು ಯಾವ ರೀತಿ ಹಂಚಿಕೆಯಾಗಿದ್ದಾವೆ ಅನ್ನೋದು ಸಹ ಆ ಪ್ರದೇಶದ ಉಷ್ಣಾಂಶವನ್ನ ನಿಗದಿ ಮಾಡ್ತದೆ. ಸೊ ನಾವು ಈಗಾಗಲೇ ಹೇಳಿದ್ದೆ ನಿಮಗೆ, ಬೋತ್ land and water react differently for the insolation of in the matter of insolation of the sun rays. Okay, they act differently, their characteristics are opposite to each other when it comes to insolation and radiation of the sun rays. ಭೂಪ್ರದೇಶ ಇರ್ಬೋದು, ಜಲಪ್ರದೇಶ ಇರ್ಬೋದು, ಇವು ಸೂರ್ಯನ ಕಿರಣಗಳನ್ನ ಬೇರೆ ಬೇರೆ ರೀತಿಯಲ್ಲಿ ಹೀರ್ಕೋತವೆ, ಬೇರೆ ಬೇರೆ ರೀತಿಯಲ್ಲಿ ಬಿಡ್ತವೆ, ವಿಕಿರಣ ರಿಫ್ಲೆಕ್ಟ್ ಮಾಡ್ತವೆ. ಭೂಭಾಗ ಏನಿದೆ, ಭೂಭಾಗ ಬೇಗ ಬಿಸಿ ಆಗ್ತದೆ, ಬೇಗ ತಂಪಾಗ್ತದೆ. ದ ಲ್ಯಾಂಡ್ ಏರಿಯಾ heated in a short period of time, and also it got cooled also in short period of time. It takes very short period to heat it and cool it. ಹೀಗಾಗಿ ಉಷ್ಣಾಂಶ ಏನಿದೆ ಅದು ಜಲಭಾಗಕ್ಕಿಂತ ಭೂಭಾಗದ ಮೇಲೆ ಅತ್ಯಂತ ಹೆಚ್ಚು ವ್ಯತ್ಯಾಸ ಆಗೋದನ್ನ ನಾವು ನೋಡ್ತೀವಿ. ಜಲಭಾಗದ ಮೇಲೆ ಏನು ಐಸೋಥರ್ಮ್ಸ್ ಇದಾವೆ, ಐಸೋಥರ್ಮ್ಸ್ ಅಂತ ಕರೀತಾರೆ ಕನ್ನಡದಲ್ಲಿ ಸಮೋಷ್ಣರಿ ಐಸೋಥರ್ಮ್ಸ್. ಅವು ತುಂಬಾ ಸಾಮಾನ್ಯವಾಗಿ ಹಬ್ಬಿರ್ತವೆ ಎಲ್ಲಿ ಜಲಭಾಗದ ಮೇಲೆ, ವಾಟರ್ ಬಾಡಿ. ಅದೇ ಭೂಭಾಗಕ್ಕೆ ಬಂದಾಗ ಅವು ತುಂಬಾ ಡಿಫ್ರೆಂಟ್ ಆಗಿ ಇರೋದನ್ನ ಅವುಗಳ ಹಂಚಿಕೆನೆ ಡಿಫ್ರೆಂಟ್ ಆಗಿರ್ತದೆ. ಯಾಕಪ್ಪ ಅಂದ್ರೆ ಅದ್ರ ಮೇಲಿಂತ ಉಷ್ಣಾಂಶನೂ ಸಹ ವ್ಯತ್ಯಾಸ ಆಗ್ತದೆ ಪ್ರದೇಶದಿಂದ. ಮತ್ತೆ ನಾನು ಟೆಂಪರೇಚರ್ ರೇಂಜ್ ಅಂತ ಹೇಳಿದ್ದೇನೆ, ಉಷ್ಣಾಂಶದ ವ್ಯತ್ಯಾಸ
the difference between maximum and minimum temperature is known as temperature range. ಸೊ ಅದು ಭೂಭಾಗದ ಮೇಲೆ ಜಾಸ್ತಿ, ಜಲಭಾಗದ ಮೇಲೆ ಕಡಿಮೆ. ಋತುಮಾನದಿಂದ ಋತುಮಾನಕ್ಕೆ ಏನು ಉಷ್ಣಾಂಶ ಇದೆ ಜಲಭಾಗದ ಹತ್ರ ಇರುವಂತಹ ಪ್ರದೇಶ, ಅದರ ಉಷ್ಣಾಂಶ ಅಷ್ಟೊಂದು ವ್ಯತ್ಯಾಸ ಆಗಲ್ಲ. ಒಂದು 4-5 ಡಿಗ್ರಿ ವ್ಯತ್ಯಾಸ ಆಗ್ತದೆ ಬೇಸಿಗೆಗಾಲಕ್ಕೂ ಚಳಿಗಾಲಕ್ಕೂ. ಅದೇ ರೀತಿ ಹಗಲಿನ ವೇಳೆಗೂ ರಾತ್ರಿಯ ವೇಳೆಗೂ ಸಹ ಇದರ ಉಷ್ಣಾಂಶದ ವ್ಯತ್ಯಾಸ ಅಷ್ಟೊಂದಿರಲ್ಲ. ಮ್ಯಾಕ್ಸಿಮಮ್ಗೂ ಮಿನಿಮಮ್ಗೂ ನಡುವೆ ಇರುವಂತಹ ಅಂತರ ತುಂಬಾ ಕಡಿಮೆ ಇರ್ತದೆ ಇಲ್ಲಿ ಜಲಭಾಗದ ಮೇಲೆ. ಅದೇ ಭೂಭಾಗಕ್ಕೆ ಬಂದಾಗ ಇದು ಬೇಗ ಬಿಸಿ ಆಗ್ತದೆ, ಹಾಗಾಗಿ ಹಗಲಿನ ವೇಳೆಯಲ್ಲಿ ಜಾಸ್ತಿ ಹೀಟ್ ಇರ್ತದೆ. ಡೇ ಟೈಮ್ ಅಲ್ಲಿ ಹಾಟ್. ಡ್ಯೂರಿಂಗ್ ದ ನೈಟ್ಸ್ ದಿಸ್ ಪಾರ್ಟ್ ವಿಲ್ ಬಿ ಕೋಲ್ಡ್. ರೇಡಿಯೇಷನ್, ನೆಲನೇ ರೇಡಿಯೇಟ್ ಮಾಡ್ತದೆ, ಅಂದ್ರೆ ನೆಲ ಉಷ್ಣಾಂಶವನ್ನ ಬಿಟ್ಕೊಡ್ತದೆ ಅದಕ್ಕೆ ವಾತಾವರಣಕ್ಕೆ. ಹಾಗಾಗಿ ಈ ಭಾಗ ತಂಪಾಗ್ತದೆ. ಹಾಗಾಗಿ ಇವೆರಡರ ನಡುವೆ ವ್ಯತ್ಯಾಸ ಜಾಸ್ತಿ ಇರ್ತದೆ. ಟೆಂಪರೇಚರ್ ರೇಂಜ್ ವಿಲ್ ಬಿ ಹೈಯರ್ ಓವರ್ ದ ಲ್ಯಾಂಡ್ ಏರಿಯಾಸ್, whereas it will be minimum over the water bodies. ಸೊ ಯಾಕೆ ಈ ವ್ಯತ್ಯಾಸ ಆಗ್ತದೆ ಅನ್ನೋದನ್ನ ಒಂದಾಗಿ ನೋಡ್ತಾ ಹೋಗೋಣ. ನೀರು ತುಂಬಾ ಟ್ರಾನ್ಸ್ಪರೆಂಟ್ ಆಗಿರ್ತದೆ, ನೀರು ಪಾರದರ್ಶಕವಾಗಿರುತ್ತದೆ. ದ ವಾಟರ್ ಈಸ್ ಟ್ರಾನ್ಸ್ಪರೆಂಟ್. ಇದು ವಾಟರ್ ಬಾಡಿ ಅಂತ ಅಂದ್ರೆ ಸೂರ್ಯನ ಕಿರಣ ಬೀಳ್ತಾ ಇದೆ ಅಂತಂದ್ರೆ ಸುಮಾರು 200 ಮೀಟರ್ ಆಳದವರೆಗೆ ಸೂರ್ಯನ ಕಿರಣಗಳು ಒಳಗಡೆವರೆಗೂ ಹೋಗ್ತವೆ. ದಿಸ್ ಪೋರ್ಷನ್ ಇಸ್ ನೋನ್ ಆಸ್ ಯೂಪೋಟಿಕ್ ರೀಜನ್. ಆಯ್ತಾ? ಅದೇ ನಾವು ಭೂಭಾಗಕ್ಕೆ ಬಂದಾಗ, ಸೊ ಇದು ಭೂಭಾಗಕ್ಕೆ ಬಂದಾಗ ಕೆಲವು ಒಂದು ಮೀಟರ್ ಆಳದವರೆಗೆ ಉಷ್ಣಾಂಶ ಹೋಗ್ಬೋದು ಅಷ್ಟೇ ಇಲ್ಲಿ ಭೂಮಿ ಮೇಲೆ. ಸೊ ಹಾಗಾಗಿ ಇಲ್ಲಿ ಆಳದವರೆಗೂ ಹೋಗೋದ್ರಿಂದ ಇದು ಬಿಸಿ ಆಗ್ಲಿಕ್ಕೆ ತುಂಬಾ ಟೈಮ್ ತಗೋತದೆ. ಟ್ರಾನ್ಸ್ಪರೆಂಟ್ ಒಂದು, ದ ಫ್ಲೂಯಿಡ್ ನೇಚರ್ ಆಫ್ ದಿ ವಾಟರ್ ಪಾರ್ಟಿಕಲ್ಸ್. ಒಂದ್ ಕಡೆ ಹರಿತಾವ ಅಲ್ವಾ ನೀರು ಏನಿದೆ. ಸೊ ಬಿಸಿ ಆಗೋದು ಒಂದು, ಬಿಸಿ ಆದಾಗ ಸೊ ಇಲ್ಲಿರುವಂತಹ ಭಾಗಕ್ಕೆ ಇದೇನಾದ್ರು ಈ ಕಡೆಯಿಂದ ಈ ಕಡೆ ಗಾಳಿ ಬೀಸಿದಾಗ ಈ ಕಡೆಯಿಂದ ಈ ಕಡೆ ಬಿಸಿಯಾಗಿರೋ ತಂಪಾಗಿರೋ ನೀರು ಮೇಲೆ ಬರ್ತದೆ, ಅದು ಮತ್ತೆ ಬಿಸಿ ಆಗ್ಬೋದು. ಸೊ ಹೀಗೆ ಮಿಕ್ಸ್ಚರ್ ಆಗ್ತದೆ. ಇದು ಸ್ಟೇಟಿಕ್ ಆಗಿದೆ. ದಿಸ್ ಇಸ್ ಫ್ಲೂಯಿಡ್, ದಿಸ್ ಇಸ್ ಸ್ಟೇಟಿಕ್, ಲ್ಯಾಂಡ್, ದಿಸ್ ಇಸ್ ವಾಟರ್. ಸೊ ನೀರು ಜಲಭಾಗದ ಮೇಲೆ ಈ ರೀತಿಯ ಲಕ್ಷಣಗಳಿರೋದ್ರಿಂದ ಸೂರ್ಯನ ಕಿರಣಗಳು ಇಷ್ಟು ಬಿಸಿ ಮಾಡ್ಲಿಕ್ಕೆ ಹೆಚ್ಚು ಸೂರ್ಯನ ಕಿರಣಗಳು ಬೇಕಾಗ್ತವೆ. ಹಾಗಾಗಿ ತುಂಬಾ ನಿಧಾನವಾಗಿ ಇದು ಬಿಸಿ ಆಗ್ತದೆ. ಇದು ಹಂಗಲ್ಲ, ಇದು ಸ್ಥಿರವಾಗಿರ್ತದೆ ಭೂಭಾಗ. ಹಾಗಾಗಿ ಕೆಲವು ಮೀಟರ್ ಆಳದವರೆಗೆ ಸೂರ್ಯನ ಕಿರಣಗಳು ಹೋಗ್ತವೆ, ಬಿಸಿ ಮಾಡ್ತವೆ. ಹಾಗಾಗಿ ಇದು ಬೇಗನೆ ಬಿಸಿ ಆಗ್ತದೆ. ರಾತ್ರಿಯ ವೇಳೆಯಲ್ಲಿ ಅದೇ ರೀತಿ ಏನು ಹೀರ್ಕೊಂಡಿತ್ತು ಆಗ ಮೇಲೆ ಇರುವಂತಹ ಗಾಳಿ ತಂಪಾಗಿರ್ತದೆ. ಇಲ್ಲಿಂದ ಇಲ್ಲಿಗೆ ಕಂಡಕ್ಷನ್ ಮುಖಾಂತರ ಏನು ಹೀಟ್, ಅಷ್ಟು ಹೀಟು ಹಗಲಿನ ವೇಳೆಯಲ್ಲಿ ಏನು ಹೀರ್ಕೊಂಡಿತ್ತಲ್ಲ ಇನ್ನು ವಿಲ್ ಗಿವ್ ಬ್ಯಾಕ್ ಟು ದ ಅಟ್ಮಾಸ್ಫಿಯರ್ ಅಂಡ್ ಬಿಕಮ್ಸ್ ಕೂಲರ್ ಡ್ಯೂರಿಂಗ್ ದ ನೈಟ್. ಓಕೆ, ಇದೊಂದು ಕಾರಣ. ಮತ್ತೆ ಸ್ಪೆಸಿಫಿಕ್ ಹೀಟ್ ಅಂತ ಒಂದು ನಿರ್ದಿಷ್ಟ ಉಷ್ಣತೆ ಅಂದ್ರೆ ಸ್ಪೆಸಿಫಿಕ್ ಹೀಟ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ ದಿಸ್ ಇಸ್ ದ ಅಮೌಂಟ್ ಆಫ್ ಹೀಟ್ needed to raise the temperature of 1 gram of substance by 1 degree Celsius. 1 ಗ್ರಾಮ್ ತೂಕ ಇರುವಂತಹ ವಸ್ತುವಿನ ಉಷ್ಣಾಂಶವನ್ನ 1 ಡಿಗ್ರಿ ಜಾಸ್ತಿ ಮಾಡ್ಲಿಕ್ಕೆ ಎಷ್ಟು ಉಷ್ಣಾಂಶ ಬೇಕೋ ಅದನ್ನ ಸ್ಪೆಸಿಫಿಕ್ ಹೀಟ್ ಅಂತ ಕರೀತಾರೆ, ಅಥವಾ ನಿರ್ದಿಷ್ಟ ಉಷ್ಣತೆ ಅಂತ ಕರೀತಾರೆ. ನೀರಿಗೆ the water's specific heat is heat times the specific heat of ಲ್ಯಾಂಡ್. ಇದ್ರ ಅರ್ಥ ಏನಪ್ಪಾ ಅಂತಂದ್ರೆ ಭೂಮಿನ ಬಿಸಿ ಮಾಡ್ಲಿಕ್ಕೆ ಬೇಕಾದಂತ ಉಷ್ಣಾಂಶ ಇದೆಯಲ್ಲ ಅದಕ್ಕಿಂತ 3 ಪಟ್ಟು ಉಷ್ಣಾಂಶ ಬೇಕು, ನಿರ್ದಿಷ್ಟ ಉಷ್ಣಾಂಶ ಬೇಕು ನೀರನ್ನ ಬಿಸಿ ಮಾಡ್ಲಿಕ್ಕೆ. ಹಾಗಾಗಿ ಅದು
ಜಾಸ್ತಿ ಉಷ್ಣಾಂಶ ಬೇಕಾಗಿರೋದ್ರಿಂದ ನಿಧಾನವಾಗಿ ಬಿಸಿ ಆಗ್ತದೆ. ಇದಕ್ಕೆ ಕಡಿಮೆ ಉಷ್ಣಾಂಶ ಬೇಕಿರೋದ್ರೆ ಬೇಗನೆ ಬಿಸಿ ಆಗ್ಬಿಡ್ತದೆ ಯಾವುದು ಭೂಮಿ. ಸೊ ನಾನು ಆಗ್ಲೇ ಹೇಳಿದೆ, ವಾಟರ್ ಬಾಡಿ ಇಸ್ ಎ fluid medium. So it moves from one place to another place because of the prevailing winds blowing over the water surface and the upwelling and submerging of waters takes place. So if the water becomes cold over the surface of the water, it will become denser and has to subside downward. This will replace the water below, which will be hotter than the surface water. ರಾತ್ರಿಯ ವೇಳೆಯಲ್ಲಿ ತಂಪಾಗಿರುವಂತಹ ಗಾಳಿಯ ಸಂಪರ್ಕಕ್ಕೆ ಬಂದಂತಹ ತಂಪಾದ ನೀರು ಏನಾಗ್ತದೆ, ತುಂಬಾ ಡೆನ್ಸ್ ಆಗ್ತದೆ, ಅಂದ್ರೆ ತುಂಬಾ ಸಾಂದ್ರತೆಯನ್ನು ಹೊಂದಿ ಭಾರ ಆಗ್ತದೆ. ಹಾಗಾಗಿ ಅದು ಕೆಳಕ್ಕೆ ಹೋಗ್ತದೆ. ಸೊ ಅದು ಕೆಳಗಡೆ ಬಂದಾಗ ಅಲ್ಲಿರುವಂತಹ ನೀರು ಡಿಸ್ಪ್ಲೇಸ್ ಆಗ್ತದೆ. ಆಯ್ತಾ? ಡಿಸ್ಪ್ಲೇಸ್ ಆಗಿ ಅದು ಮೇಲೆ ಹೋಗ್ತದೆ. ಬಿಕಾಸ್ ಆಫ್ ದಿಸ್ and the blowing of water over the surface will create ocean currents. These will hugely change the temperature conditions of a water. ಹಾಗೆ ತುಂಬಾ ನಿಧಾನವಾಗಿ ಬಿಸಿ ಆಗ್ತದೆ. ಬಿಸಿಯಾದಂತಹ ನೀರು ಅಲ್ಲೇ ಇರಲ್ಲ, ಬಿಸಿಯಾದಂತಹ ನೀರು ಬೇರೆ ಕಡೆ ಹೋಗ್ತದೆ, ಮತ್ತೆ ಅಲ್ಲಿ ತಂಪಾಗಿರೋ ನೀರಿರ್ತದೆ, ಮತ್ತೆ ಅದನ್ನ ಬಿಸಿ ಮಾಡ್ತದೆ. ಸೊ ಹೀಗಾಗಿ ಹೆಚ್ಚು ಟೈಮ್ ಬೇಕಾಗ್ತದೆ ನೀರು ಬಿಸಿ ಆಗಕ್ಕೆ. ಮತ್ತೆ ಇವ್ಯಾಪರೇಷನ್, ಫ್ಯಾಕ್ಟರ್ ಆಫ್ ಇವ್ಯಾಪರೇಷನ್ ಆಲ್ಸೋ affects how the water and land surfaces heated and cooled. ಯಾವ ರೀತಿ ಈ ಜಲಭಾಗಗಳು ಮತ್ತು ಭೂಭಾಗಗಳು ಬಿಸಿಯಾಗೋದು ಅಥವಾ ತಂಪಾಗೋದನ್ನ ಇವ್ಯಾಪರೇಷನ್ ಸಹ ನಿರ್ಧಾರ ಮಾಡ್ತದೆ. ಆವಿಯಾಗುವಿಕೆ, ವಾಟರ್ ಬಾಡಿ ಅಂತ ಆದ್ರೆ ಇಲ್ಲಿ ಇವ್ಯಾಪರೇಷನ್ ಜಾಸ್ತಿ ಇರ್ತದೆ. ಇವ್ಯಾಪರೇಷನ್ will be higher over the water bodies than the land surfaces. Land ತುಂಬಾ ಕಡಿಮೆ ಇವ್ಯಾಪರೇಷನ್ ಆಗ್ತದೆ. So the evaporation process consumes large amount of solar energy in the conversion of liquid water to water vapor. Liquid water na water vapor ಮಾಡ್ಲಿಕ್ಕೆ, ನೀರಾಗಿರೋದನ್ನ ಆವಿ ಮಾಡ್ಲಿಕ್ಕೆ there is a requirement of more energy. ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೆ, ಸೊ 585 ಕ್ಯಾಲರಿ ಬೇಕು. Calories of energy required to convert liquid water into gaseous water. So it requires more energy. ಹಾಗಾಗಿ ಇದು ನಿಧಾನವಾಗಿ ತಂಪಾಗ್ತದೆ. ಹಾಗಾಗಿ ಭೂಮಿ ಬೇಗನೆ ತಂಪಾಗ್ತದೆ. These are the factors how the land area and the water area's insolation is. Okay. So next factor, ocean currents. ಸಾಗರ ಪ್ರವಾಹಗಳು. Ocean currents also determines how the temperature of a place varies. So if this is the earth, this is the equator, the ocean currents will runs like this. So ಇಲ್ಲಿ ಬಿಸಿಯಾಗಿರುವಂತಹ ನೀರು ಪೋಲಾರ್ ರೀಜನ್ ಹೋಗ್ತದೆ. ಪೋಲಾರ್ ರೀಜನ್ ಅಂತಂದ್ರೆ ಧ್ರುವ ಪ್ರದೇಶಗಳಲ್ಲಿರುವಂತಹ ತಂಪಾದ ನೀರು ಏನಾಗ್ತದೆ, ಸಮಭಾಜಕ ವೃತ್ತದ ಕಡೆ ಬಂದು ಇಲ್ಲಿ ನೀರನ್ನ ತಂಪು ಮಾಡ್ತದೆ. ಸರ್ಕ್ಯುಲರ್ ಮೋಷನ್ ಆಫ್ ಹಾಟ್ ಅಂಡ್ ಕೋಲ್ಡ್ ಓಷನ್ ಕರೆಂಟ್ಸ್ ಗೈರ್. ಹೀಗೆ ಟೆಂಪರೇಚರ್ ವಿಲ್ ಬಿ redistributed over the earth. Redistribution of the temperature takes place because of the movement of ocean currents from equator to polar region and vice versa. ಹಾಗಾಗಿ ಈ ನೀರು, ಬಿಸಿಯಾದ ನೀರು ತಂಪಾದ ಪ್ರದೇಶಕ್ಕೆ, ತಂಪಾಗಿರುವಂತಹ ನೀರು ಬಿಸಿಯಾದ ನೀರು ಪ್ರದೇಶಕ್ಕೆ ಬರೋದ್ರಿಂದ ಭೂಮಿಯ ಮೇಲಿರುವಂತಹ ಅಥವಾ ಸಮುದ್ರದ ಮೇಲಿರುವಂತಹ ಉಷ್ಣಾಂಶ ಏನಿದೆ ಅದು ಮರು ಹಂಚಿಕೆ ಆಗ್ತದೆ. ಉದಾಹರಣೆ ನೋಡೋಣ. ಸೊ ಯಾವ ಪ್ರದೇಶದ ತೀರದಲ್ಲಿ ಉಷ್ಣ ಪ್ರವಾಹ ಇರ್ತದೆ, ದ ಕೋಸ್ಟಲ್ ಪಾರ್ಟ್ ಆಫ್, ಇಲ್ಲಿ ಒಂದು ಕರೆಂಟ್ ಹೋಗ್ತದೆ. ಐಸ್ಲ್ಯಾಂಡ್
ಇದು ಐರ್ಲೆಂಡ್. ಇದು ನಾರ್ತ್ ಅಮೆರಿಕ, ಯುಎಸ್ ಬರ್ತದೆ, ಇದು ಕೆನಡಾ. ಇಲ್ಲಿ ಗಲ್ಫ್ ಸ್ಟ್ರೀಮ್ ಅಂತ ಒಂದಿದೆ. ಗಲ್ಫ್ ಸ್ಟ್ರೀಮ್ ಇದೊಂದು ವಾರ್ಮ್ ಕರೆಂಟ್. ಸೊ ಇಲ್ಲಿಂದ ಮುಂದಕ್ಕೆ ಹೋಗೋದನ್ನ ನಾವು ನಾರ್ತ್ ಅಟ್ಲಾಂಟಿಕ್ ಡ್ರಿಫ್ಟ್ ಅಂತ ಕರಿತೀವಿ. ದಿಸ್ ಇಸ್ ಓಷನ್ ಕರೆಂಟ್ಸ್ ಫ್ಲೋಯಿಂಗ್ ಅಕ್ರಾಸ್ ದ ನಾರ್ತರ್ನ್ ಅಟ್ಲಾಂಟಿಕ್ ಓಷನ್. ಇದು ಇನ್ನೊಂದು ಪಾರ್ಟ್ ಈ ಕಡೆ ಕೆಳಗಡೆ ಬರ್ತದೆ. This one is known as Canary current. Canary is cold current. This one is ಈ ಕಡೆಯಿಂದ ಇಲ್ಲಿಗೆ ಇಲ್ಲಿ ಗ್ರೀನ್ಲ್ಯಾಂಡ್ ಇದೆ. ಇದು ಲ್ಯಾಬ್ರಡಾರ್ ಕರೆಂಟ್. ಲ್ಯಾಬ್ರಡಾರ್ ಕೋಲ್ಡ್ ಕರೆಂಟ್. ಧ್ರುವ ಪ್ರದೇಶದ ಕಡೆಯಿಂದ ಹರಿಯುವಂಥದ್ದು ಕೋಲ್ಡ್ ಕರೆಂಟ್ ಆಗಿರ್ತದೆ. ಇಲ್ಲಿ ಸಮಭಾಜಕ ವೃತ್ತ ಇದೆ. ಸಮಭಾಜಕ ವೃತ್ತದಿಂದ ಹಿಂಗರಿಯೋದನ್ನ ನಾವು ವಾರ್ಮ್ ಕರೆಂಟ್. This Gulf Stream is warm current. Because of this, the temperature here is mild temperature. Warm temperature na ee ಭಾಗದಲ್ಲಿ ನೋಡ್ತೀವಿ. So this is the Florida, Miami, and these parts in New York, Washington ಪ್ರದೇಶಗಳಿದಾವಲ್ಲ, ಇಲ್ಲಿ ಉಷ್ಣಾಂಶಗಳನ್ನ ನೋಡೋದಾದ್ರೆ during the January, New York City is located at the 40° north latitude. So New York City ಇಲ್ಲಿ ಬರ್ತದೆ. The Berlin ಇಲ್ಲಿದೆ. This is Germany. Berlin ಇಲ್ಲಿ ಬರ್ತದೆ. Which is located in 52° north latitude. ಇಲ್ಲಿಂದು ಉಷ್ಣಾಂಶ ಇದೆ, ಬೇರೆ ಅಕ್ಷಾಂಶ 52 ಇದು. ಈ ಭಾಗಗಳೆಲ್ಲ ಏನು ಯುರೋಪಿಯನ್ ಕಂಟ್ರೀಸ್ ಇದಾವೆ, ಇಷ್ಟು ಭಾಗಗಳು. So they are located in the polar region, near to the polar region. They get mild temperatures. ಇಲ್ಲಿರುವಂತಹ ಟೆಂಪರೇಚರ್, ನ್ಯೂಯಾರ್ಕ್ ಸಿಟಿ ಟೆಂಪರೇಚರ್ ಮತ್ತೆ ಬರ್ಲಿನ್ ನಲ್ಲಿರುವಂತಹ ಟೆಂಪರೇಚರ್ ಆರ್ ಈಕ್ವಲ್. ಯಾಕೆಂತಂದ್ರೆ ಇಲ್ಲಿ ನಾರ್ತ್ ಅಟ್ಲಾಂಟಿಕ್ ಡ್ರಿಫ್ಟ್ ಹರಿತದೆ. ನಾರ್ತ್ ಅಟ್ಲಾಂಟಿಕ್ ಡ್ರಿಫ್ಟ್ ಅನ್ನೋದು ಒಂದು ಉಷ್ಣ ಪ್ರವಾಹ. ಸೊ ಈ ಉಷ್ಣ ಪ್ರವಾಹ ಈ ಕಡೆಗೆ ಹರಿದು ಪೋಲಾರ್ ರೀಜನ್ ಅಲ್ಲಿ ಇದ್ರು ಸಹ ಇಲ್ಲಿ ನಾವು ಮಂಜು ಹೆಪ್ಪುಗಟ್ಟಿರೋದನ್ನ ನೋಡಲ್ಲ. ಹಾಗಾಗಿ ಇಲ್ಲೆಲ್ಲ ಹಡಗುಗಳು ಸಂಚಾರ ಮಾಡ್ತವೆ ನಾರ್ತ್ ಸಿ ಅಲ್ಲಿ. ನೆಕ್ಸ್ಟ್ ಒನ್, ಪ್ರಿವೈಲಿಂಗ್ ವಿಂಡ್, ಬೀಸುವ ಗಾಳಿ. ಯಾವ ರೀತಿ ಬೀಸುವ ಗಾಳಿನೂ ಸಹ ಆ ಪ್ರದೇಶದ ಉಷ್ಣಾಂಶದ ಮೇಲೆ ತುಂಬಾ ಪರಿಣಾಮಕಾರಿಯಾದಂತಹ ಪ್ರಭಾವವನ್ನು ಬೀರ್ತದೆ. ಸಾಗರ ಪ್ರವಾಹಗಳು ಅದು ಪರಿಣಾಮ ಬೀರ್ತದೆ ಉಷ್ಣಾಂಶದ ಮೇಲೆ. ಸಾಗರ ಪ್ರವಾಹಗಳು ಹರಿಯುವ ದಿಕ್ಕು ಮತ್ತು ವೇಗವನ್ನು ನಿರ್ಧಾರ ಮಾಡುವುದು ಯಾವ್ದಪ್ಪ ಅಂತಂದ್ರೆ ಅದರ ಮೇಲೆ ಬೀಸುವಂತಹ ಗಾಳಿಗಳು. ದ ಡೈರೆಕ್ಷನ್ ಅಂಡ್ ಸ್ಪೀಡ್ ಆಫ್ ಓಷನ್ ಕರೆಂಟ್ ವಿಚ್ ಡಿಟರ್ಮೈನ್ಸ್ ದ ಟೆಂಪರೇಚರ್ ಆಫ್ ದ ಕೋಸ್ಟಲ್ ರೀಜನ್ will be influenced by the prevailing winds blowing above them. The ocean currents are directly related to the prevailing winds. ಮೇಲೆ ಸಮುದ್ರದ ಮೇಲೆ ಗಾಳಿ ಬೀಸ್ತಾ ಇದ್ರೆ ಆ ನೀರು ಸಹ ಗಾಳಿ ಜೊತೆಗೆ ಹರ್ಕೊಂಡು ಹೋಗ್ತದೆ ಒಂದ್ ಕಡೆ ಮೇಲೆ. ನೀರು ಈ ರೀತಿ ಹರಿಯೋದನ್ನ ನಾವು ಏನಂತ ಕರಿತೀವಿ, ಕರೆಂಟ್ಸ್ ಅಂತ. This is how the prevailing winds affects indirectly the distribution of temperature. ಮತ್ತೆ ಆಫ್ ಶೋರ್ ವಿಂಡ್ಸ್ ಮತ್ತೆ ಆನ್ ಶೋರ್ ವಿಂಡ್ಸ್ ಅಂತ ಎರಡು ವಿಧ ಇದೆ. ಭೂ ಗಾಳಿ, ಅದು ಸಮುದ್ರ ಗಾಳಿ. ಆಫ್ ಶೋರ್, ಶೋರಿಂದ ಆಚೆಗೆ. ಆನ್ ಶೋರ್ ಅಂದ್ರೆ ಶೋರ್ ಗಾಳಿ. ಶೋರ್ ಅಂತಂದ್ರೆ ತೀರ, ಸಮುದ್ರದ ತೀರ. From land to sea, the blowing winds are known as offshore winds. So during the daytime, the winds which blow from high area to low area during the night are known as offshore winds. Opposite to during the day. During the day, the breeze, the wind will blow from ocean to land. This is known as onshore winds. The oceanic wind ಅಂತನೂ ಸಹ ಕರೀತಾರೆ. ಓಷಿಯಾನಿಕ್ ವಿಂಡ್ ಸ್ವಲ್ಪ ತೇವಾಂಶನ ಬಂತಂದ್ರೆ ಇಲ್ಲಿ ಮಳೆ ಬೀಳಿಸ್ತದೆ. ನೆಕ್ಸ್ಟ್ ಒನ್ ಈಸ್ ಕ್ಲೌಡಿನೆಸ್, ಮೋಡ ಕವಿದಿರುವಿಕೆ. ಬೇಸಿಗೆ ಕಾಲದಲ್ಲಿ ಮರುಭೂಮಿಗಳಿದ್ದಾವೆ, ದ ಸಬ್ ಟ್ರಾಪಿಕಲ್ ಡೆಸರ್ಟ್ಸ್. ಡ್ಯೂರಿಂಗ್ ದ ಸಮ್ಮರ್ ಸೀಸನ್ ಆರ್ ವಾರ್ಮರ್ ದೆನ್ ಈಕ್ವಿಟೋರಿಯಲ್
These areas are hotter than the equatorial region. It is mainly due to the fact that near the equator, thick cover of afternoon clouds does not allow the incoming solar radiation. ಬೇಸಿಗೆಯ ವೇಳೆಯಲ್ಲಿ ಈ ಭಾಗ ಇದೆಯಲ್ಲ, ಈ ಭಾಗ ಇಕ್ವಿಟೋರಿಯಲ್, ಇಲ್ಲಿ ತುಂಬಾ ಮೋಡ ಕವ್ಕೊಂಡಿರುತ್ತೆ. And because of that, the lesser insolation will be falling on the surface. ಬೇಸಿಗೆ ಕಾಲದಲ್ಲಿ ಸಾಮಾಜಿಕ ವೃತ್ತ ಪ್ರದೇಶದಲ್ಲಿ ಆವಿಯಾಗುವಂತಹ ಪ್ರಮಾಣ ಜಾಸ್ತಿಯಾಗಿ ಮಧ್ಯಾಹ್ನ ಮತ್ತು ಸಂಜೆಯ ಹೊತ್ತಿಗೆ ತುಂಬಾ ಹೆಚ್ಚಿನ ಪ್ರಮಾಣದ ಮೋಡ ಕವ್ಕೊಂಡಿರ್ತದೆ. ಹಾಗಾಗಿ ಆ ಮೋಡ ಸೂರ್ಯನಿಂದ ಬರುವಂತಹ ಕಿರಣಗಳನ್ನ ಭೂಮಿಗೆ ಬಿಡಲ್ಲ, ಅಲ್ಲೇ ಅಡ್ಡ ಆಗ್ತದೆ. ಹಾಗಾಗಿ ತಳಭಾಗ ಏನಿದೆ, ಮೋಡದಿಂದ ತಳಭಾಗ, ಆ ಭಾಗ ತಂಪಾಗಿರ್ತದೆ. ಯಾವುದಕ್ಕೋಸ್ಕರ ಈ ಹಾಟ್ ಡೆಸರ್ಟ್ಸ್ ಇದಾವಲ್ಲ, ಎಲ್ಲಿ ಉಪ ಉಷ್ಣ ವಲಯದಲ್ಲಿ, ಅಲ್ಲಿ ಸೂರ್ಯನ ಕಿರಣಗಳಿಗೆ ಯಾವುದೇ ಅಡೆತಡೆ ಇಲ್ಲ, ಬಂದು ಮೋಡನೂ ಇರಲ್ಲ. ಮರುಭೂಮಿ ಪ್ರದೇಶಗಳಾಗಿರೋದ್ರಿಂದ ಅಲ್ಲಿ ಗಾಳಿ ಮೇಲಿಂದ ಕೆಳಗಡೆ ಇಳಿತಾ ಇರ್ತದೆ. ಹಾಗೆ ಇಳಿತಾ ಇರೋದ್ರಿಂದ ಅಲ್ಲಿ ಯಾವುದೇ ರೀತಿಯ ಮೋಡ ನಿರ್ಮಾಣ ಆಗಲ್ಲ. ಮೋಡಗಳು ಇಲ್ಲದೆ ಇರೋದ್ರಿಂದ ಹೆಚ್ಚಿನ ಸೂರ್ಯನ ಕಿರಣಗಳು ಬಂದು ಭೂಮಿಯನ್ನು ತಲುಪಿ ಆ ಪ್ರದೇಶ ತುಂಬಾ ಬಿಸಿಯಾಗಿರ್ತದೆ. ಯಾವುದಕ್ಕೋಸ್ಕರ ಈಕ್ವೆಟೋರಿಯಲ್ ರೀಜನ್ಗೆ ಹೋಲಿಸಿದ್ರೆ, ಸಾಮಾಜಿಕ ವೃತ್ತ ಪ್ರದೇಶಕ್ಕೆ ಹೋಲಿಸಿದ್ರೆ ಇದು ಹಗಲಿನ ವೇಳೆ. ಅದೇ ರಾತ್ರಿಯ ವೇಳೆಯಲ್ಲಿ, ಡ್ಯೂರಿಂಗ್ ನೈಟ್ಸ್, ಹೋಲ್ ಕ್ಯಾಲ್ಕುಲೇಷನ್ ವಿಲ್ ಬಿ ರಿವರ್ಸ್ಡ್. ರಾತ್ರಿಯ ವೇಳೆಯಲ್ಲಿ ಇದು ವಿರುದ್ಧ. ಈ ಭಾಗ ಬೇಗನೆ ತಂಪಾಗಿರ್ತದೆ, ಈ ಭಾಗ ತಂಪಾಗಿರ್ತದೆ. ಯಾಕಪ್ಪ ಅಂದ್ರೆ ಭೂಮಿಗೆ ಬಿದ್ದಂತಹ ಸೂರ್ಯನ ಕಿರಣಗಳೆಲ್ಲ ಏನಾಗ್ತವೆ, ಭೂಮಿಯಿಂದ ಪ್ರತಿಫಲನ ಆಗಿ ಟೆರಿಸ್ಟ್ರಿಯಲ್ ರೇಡಿಯೇಷನ್ ಅಂತ ಕರೀತಾರೆ. ಮೇಲ್ಮೈ ವಿಕಿರಣ. ಭೂಮಿ ಏನು ಹೀರ್ಕೊಂಡಿದ್ದ ಉಷ್ಣಾಂಶ ಅಷ್ಟನ್ನು ರಾತ್ರಿಯ ವೇಳೆಯಲ್ಲಿ ಬಿಟ್ಕೊಡ್ತದೆ. The deserts are very cold, whereas in the equatorial region during the night they are hotter. ಮತ್ತೆ ಇನ್ನೊಂದು ಎಫೆಕ್ಟ್ ಆಗ್ತದೆ ಸಂಜೆಯಲ್ಲಿ. ಅಕಸ್ಮಾತ್ ಸಂಜೆಯ ವೇಳೆಯಲ್ಲಿ ಮೋಡ ನಿರ್ಮಾಣ ಆಗಿತ್ತು ಅಂತಂದ್ರೆ, ಹಗಲಿನ ವೇಳೆ ಬಿದ್ದಂತಹ ಸೂರ್ಯನ ಕಿರಣ ಭೂಮಿಯ ಮೇಲೆ ಬಿದ್ದು ಇಲ್ಲಿಂದ ಮೇಲಕ್ಕೆ ಲಾಂಗ್ ವೇವ್ ರೇಡಿಯೇಷನ್ ಆಗ್ತದೆ. ಮತ್ತೆ ಅದು ಮರು ಪ್ರತಿಫಲನ ಮೇಲಕ್ಕೆ ಹೋಗಿ ಕೆಳಗಡೆ ಹೋಗಿ ಇದು ಸಹ ಮೋಡ ಕವಿದ ವಾತಾವರಣ ನಿರ್ಮಾಣ ಮಾಡುವಂತಹ ಒಂದು ಪ್ರಕ್ರಿಯೆ. ನೆಕ್ಸ್ಟ್ ಒನ್, ದ ಮೌಂಟೇನ್ ಬ್ಯಾರಿಯರ್ಸ್, ಪರ್ವತ ಅಡೆತಡೆ. ಉದಾಹರಣೆ ಕೊಟ್ಟಿದ್ದೇನೆ, ನೆನಪಿದೆಯಾ? ಹಿಮಾಲಯ ಪರ್ವತಗಳೇನಿದ್ದಾವೆ ಅವು ಭಾರತದ ಉತ್ತರ ಭಾಗಕ್ಕೆ ಪೂರ್ತಿ ಹಬ್ಬಿದಾವೆ ಈ ತರ. ಇವು ಏನು ಪ್ರತಿ ವಾಣಿಜ್ಯ ಮಾರುತಗಳಿದಾವೆ ಅವು ಮಧ್ಯ ಏಷ್ಯಾದಿಂದ ಬರುವಂತಹ ಶೀತ ಮಾರುತಗಳನ್ನು ತಡೆಗಟ್ಟುತ್ತವೆ. ಹಾಗಾಗಿ ನಮ್ಮ ಗಂಗಾ ಮೈದಾನ ಏನಿದೆ ಇಲ್ಲಿ ಇದೆಲ್ಲ ಬಿಸಿಯಾಗಿರ್ಲಿಕ್ಕೆ ಕಾರಣ ಆಗಿದೆ. ಯಾವುದು? ನಮ್ಮ ಹಿಮಾಲಯ ಪರ್ವತ. ಇಲ್ಲ ಅಂತಂದಿದ್ರೆ ಇದು ಪೂರ್ತಿ ಹಿಮಾಲಯದ ಆಚೆಗೆ ಟಿಬೆಟ್ ಇದೆ. ಸೊ ದಿಸ್ ಇಸ್ ಟಿಬೆಟ್ ಅಲ್ಲಿರುವಂತಹ ಉಷ್ಣಾಂಶನೇ ಬೇರೆ. ಆದ್ರೆ ಹಿಮಾಲಯದಿಂದ ಈಚೆಗಿರುವಂತಹ ಗಂಗಾ ಮೈದಾನ ಏನಿದೆ ಅದರ ಉಷ್ಣಾಂಶನೇ ಬೇರೆ. ದ ಟಿಬೆಟ್ ಈಸ್ ಹ್ಯಾವಿಂಗ್ ಡಿಫ್ರೆಂಟ್ climatic setup than the Gangetic Plain, which is across the Himalayas. Because of the Himalaya working as the barriers for the cold waves blowing from the Central Asia. ಇಟಲಿ ಹಿಂಗಿದೆ ಅಂತಂದ್ರೆ, ಇಟಲಿಲಿ ಈ ಭಾಗದಲ್ಲಿ ಆಲ್ಪ್ಸ್, ಸೊ ಈಸ್ಟ್ ಇಂದ ವೆಸ್ಟ್ ಗೆ ಹೋಗಿದಾವೆ. ಹಾಗಾಗಿ ಈ ಕೋಲ್ಡ್ ಪೋಲಾರ್ ವಿಂಡ್ಸ್ ಏನಿದಾವೆ ದಕ್ಷಿಣಕ್ಕೆ ಕೋಲ್ಡ್ ಪೋಲಾರ್ ವಿಂಡ್ಸ್ ನ ದಕ್ಷಿಣಕ್ಕೆ ಬರೆದಿರೋ ರೀತಿಯಲ್ಲಿ ತಡಿತವೆ ಆಲ್ಪ್ಸ್. ಮತ್ತೆ ರಾಕಿ ಪರ್ವತಗಳು, ಉತ್ತರ ಅಮೆರಿಕ ಇಲ್ಲಿ ರಾಕಿ ಪರ್ವತಗಳು ಅಷ್ಟೇ ಈ ಕಡೆಯಿಂದ ಬೀಸುವಂತಹ ತೇವಾಂಶ ಭರಿತ ಗಾಳಿ ಏನಿದೆ ಅದನ್ನ ಅಮೆರಿಕ ಸಂಯುಕ್ತ ಸಂಸ್ಥಾನದ ಮಧ್ಯಭಾಗಕ್ಕೆ ತಡಿತವೆ. So these mountains acts the barrier to the moisture-laden winds blowing in the North Pacific central part of USA. ಆದರೆ these rocky mountains allow the polar winds which blows from the polar region to move towards the equator. ಏನಿದಾವೆ ಇವು ಕೋಲ್ಡ್ ವಿಂಡ್ಸ್. ಇವನ್ನ ಈ ರಾಕಿ ಪರ್ವತಗಳು ಇರೋದ್ರಿಂದ
ಇವು ಈ ಕಡೆ ಹೋಗಲ್ಲ, ಸಾಮಾಜಿಕ ವೃತ್ತದ ಕಡೆ ಬರೋದ್ರಿಂದ ಈ ಭಾಗದಲ್ಲಿ ಈ ಭಾಗ ಪೂರ್ತಿ ತುಂಬಾ ಕೋಲ್ಡ್ ಆಗಿ ಕೋಲ್ಡ್ ಸ್ಪೆಲ್ಸ್ ಆಗ್ತವೆ. ಇಂಟೆನ್ಸ್ ಕೋಲ್ಡ್ ಸ್ಪೆಲ್ಸ್, ಶೀತ ಗಾಳಿ, ಶೀತ ಮಾರುತಗಳು ಬೀಸಿ ಸುಮಾರು ಜನ ಫ್ರಾಸ್ಟ್ ಬೈಟ್ ಇಂದ ಸಾಧ್ಯ. So the mountains controlling the heat temperature of it. Next one, nature of the surface. ಭೂ ಮೇಲ್ಮೈ ಲಕ್ಷಣ ಅಂತ. What kind of surface it has? Either it has the dark colored surface or light colored surface is the main determinant in the insolation. ಭೂ ಮೇಲ್ಮೈ ಯಾವ ಬಣ್ಣದ್ದಾಗಿದೆ ಅನ್ನೋದು ಸಹ ಅದು ಹೀರಿಕೊಳ್ಳುವಂತಹ ಉಷ್ಣಾಂಶವನ್ನು ನಿರ್ಧಾರ ಮಾಡ್ತದೆ. ಉದಾಹರಣೆಗೆ ಆ ಮೇಲ್ಮೈ ಇದು ಕಪ್ಪು ಬಣ್ಣದ್ದಾಗಿದ್ರೆ ಇದು ಹೆಚ್ಚಿನ ಇನ್ಸೋಲೇಷನ್ ನ ಹೀರುತ್ತದೆ. ಅದೇ ಇದು ಲೈಟ್ ಕಲರ್ ಆಗಿದ್ರೆ, ಇಫ್ ದಿಸ್ ಈಸ್ ದ ಲೈಟರ್ ಸರ್ಫೇಸ್ there will be more reflection. Because of the more reflection, the insolation will be lesser. So ಉದಾಹರಣೆಗೆ ಲೈಟ್ ಸರ್ಫೇಸ್ ಅಂತಂದ್ರೆ ಯಾವುದು? ಪೋಲಾರ್ ರೀಜನ್. ಟೇಕ್ ದ ಪೋಲಾರ್ ರೀಜನ್. ಸೊ ಇಲ್ಲಿ ಹಿಮ ಅಂತಂದ್ರೆ ಹಿಮ ಪ್ರದೇಶ ಅದು ಪೂರ್ತಿ ಬಿಳಿ ಬಣ್ಣದಲ್ಲಿ ಇದೆ. ಸೊ ಬಿಳಿ ಬಣ್ಣದಲ್ಲಿ ಸೂರ್ಯನ ಕಿರಣಗಳು ಭೂಮಿಯನ್ನ ತಲುಪಾದ್ಮೇಲೆ ಬಿಳಿ ಬಣ್ಣದ ಸರ್ಫೇಸ್ ಏನಿದೆ ಅದು ರಿಫ್ಲೆಕ್ಟ್ ಮಾಡ್ತದೆ, ಹೆಚ್ಚಿನ ಸೂರ್ಯನ ಕಿರಣಗಳನ್ನ ಪ್ರತಿಫಲನ ಮಾಡ್ತದೆ, ಹಾಗಾಗಿ ಹೀರ್ಕೊಳ್ಳಲ್ಲ ಜಾಸ್ತಿ. ಹಾಗಾಗಿ ಅದು ಒಂದು ಕಾರಣ ಪೋಲಾರ್ ರೀಜನ್ ಅಲ್ಲಿ, ಧ್ರುವ ಪ್ರದೇಶಗಳಲ್ಲಿ ಉಷ್ಣಾಂಶ ಕಡಿಮೆ ಇರೋದಕ್ಕೆ. ಓಕೆ, ಲೈಟರ್ ಸರ್ಫೇಸ್ ವಿಲ್ ರಿಫ್ಲೆಕ್ಟ್ ಮೋರ್ ಸನ್ಲೈಟ್ಸ್. ಇನ್ ದ darker areas, like darker areas in the sense the forested areas. ಫಾರೆಸ್ಟ್ ಏರಿಯಾ ಏನಿದೆ ಅದು ಡಾರ್ಕ್ ಏರಿಯಾ, ಅದು ಹೆಚ್ಚಿನ ಪ್ರಮಾಣದ ಸೂರ್ಯನ ಕಿರಣಗಳನ್ನ ಹೀರ್ಕೊಂಡು ಆ ಪ್ರದೇಶ ಬಿಸಿಯಾಗ್ತದೆ. ನೆಕ್ಸ್ಟ್ ಒನ್, ರಿಲೀಫ್. ಭೂಸ್ವರೂಪಗಳು. ಭೂಸ್ವರೂಪಗಳು ಸಹ ಉಷ್ಣಾಂಶವನ್ನ ನಿರ್ಧರಿಸುವ ಪ್ರಮುಖವಾದಂತಹ ಲಕ್ಷಣಗಳು. ನಾವು ನೋಡೋದಾದ್ರೆ ಹೈಯರ್ ಎಲಿವೇಶನ್ ದೇರ್ ವಿಲ್ ಬಿ ಮೋರ್ ಇನ್ಸೋಲೇಷನ್. ಯಾವಾಗ ಕ್ಲೌಡ್ಲೆಸ್ ಸ್ಕೈ ಇದ್ದಾಗ, ಅಂದ್ರೆ ಮೋಡ ಇಲ್ಲದೆ ಇರುವಂತಹ ಪರಿಸ್ಥಿತಿಯಲ್ಲಿ ಎತ್ತರದ ಭಾಗ ಹೆಚ್ಚಿನ ಪ್ರಮಾಣದ ಸೂರ್ಯಜನ ಶಾಖವನ್ನ ಹೀರ್ಕೊತದೆ. ಅದಕ್ಕೆ ಹೋಲಿಸಿದ್ರೆ ಸಮುದ್ರ ಮಟ್ಟದ ಪ್ರದೇಶಕ್ಕೆ ಹೋಲಿಸಿದ್ರೆ ಕಡಿಮೆ, ಇಲ್ಲಿ ಜಾಸ್ತಿ. ಆದ್ರೆ ಈ ಭಾಗದಲ್ಲಿ ಗಾಳಿ ತುಂಬಾ ವಿರಳವಾಗಿರ್ತದೆ. ರೇರಿಫೈಡ್ ಏರ್ ಈಸ್ ಪ್ರೆಸೆಂಟ್ ಇನ್ ದ ಹೈಯರ್ ಆಲ್ಟಿಟ್ಯೂಡ್. Because of that, the net loss of radiation will be greater in the higher altitude. ಎತ್ತರವಾದ ಪ್ರದೇಶದಲ್ಲಿ ಲಾಸ್ ಆಗುವಂತಹ ಪ್ರಮಾಣ, ಬಿಟ್ಟು ಕೊಡುವಂತಹ ವಿಕಿರಣದ ಪ್ರಮಾಣ ಜಾಸ್ತಿ. ಓಕೆ, ಅಲ್ಲಿ ಗಾಳಿ ತುಂಬಾ ವಿರಳವಾಗಿರೋದ್ರಿಂದ ಅದು ತುಂಬಾ ಕಡಿಮೆ ಪ್ರಮಾಣದಲ್ಲಿ ಸೂರ್ಯನ ಕಿರಣಗಳನ್ನು ಹೀರುತ್ತದೆ. ನೆಕ್ಸ್ಟ್, ಪರ್ವತಗಳು ಮತ್ತು ಕಣಿವೆಗಳಿಗೆ ಹೋಲಿಸಿದ್ರೆ, ಇದು ಪರ್ವತ ಮತ್ತೆ ಕಣಿವೆಗೆ ಹೋಲಿಸಿದ್ರೆ ಕಣಿವೆಯ ಭಾಗದ ಲಕ್ಷಣಗಳೇ ಬೇರೆ, ಪರ್ವತದ ಭಾಗದ ಲಕ್ಷಣಗಳೇ ಬೇರೆ ಅಂತ ನಾನು ಹೇಳಿದ್ದೆ. ಉತ್ತರಾರ್ಧಗೋಳದಲ್ಲಿ 23.5 ಡಿಗ್ರಿಗಿಂತ ಉತ್ತರದಲ್ಲಿರುವಂತಹ ಪರ್ವತ ಇದೆ ಅಂತ ಹೇಳಿದ್ರೆ, ಆ ಪರ್ವತಕ್ಕೆ ಪರ್ವತದ ಉತ್ತರ ಇಳಿಜಾರು ಇದೆ, ಅದು ಸೂರ್ಯನ ಕಿರಣಗಳನ್ನು ಪಡೆಯಲ್ಲ ಅಂತ ಯಾವುದೋ ಕಾರಣ. The northern slopes of the mountains situated in the northern hemisphere will not get the sunlight because it is opposite to the sun rays. ಸೂರ್ಯನ ಕಿರಣಗಳು ಬೀಳುವಂತಹ ದಿಕ್ಕಿಗೆ ಆಪೋಸಿಟ್ ಆಗಿದೆ. ಸೂರ್ಯ ಈ ಕಡೆ ಇಲ್ಲಿ ಬಂದು ಇಲ್ಲಿಂದ ಹಿಂಗ್ ಬೀಳಿಸ್ಬೇಕಷ್ಟೇ, ಅದು ಸಾಧ್ಯ ಇಲ್ಲ. ಯಾಕೆ? ನಮ್ಮ ಭೂಮಿ ಅಕ್ಷ ಓರೆಯಾಗಿದೆ. ಹಂಗಾಗಿ ಈ ಭಾಗ ನಮಗೆ ಉಷ್ಣಾಂಶ ಬೀಳಲ್ಲ. This is the ever shadow region. Whereas in the southern slopes we are getting higher insolation. Because of this, the settlers preferred this location. So ಉತ್ತರಾರ್ಧಗೋಳದಲ್ಲಿ ಏನಿದೆ ಕಂಟ್ರೀಸ್ ಇದಾವಲ್ಲ, ಅಮೆರಿಕ,
ಇಲ್ಲಿ ದಕ್ಷಿಣದ ಇಳಿಜಾರಲ್ಲೇ ಹೆಚ್ಚಾಗಿ ಜನ ವಾಸ ಮಾಡ್ತಿದ್ದಾರೆ. ಯಾಕಂದ್ರೆ ಅಲ್ಲಿ ಸೂರ್ಯನ ಕಿರಣಗಳು ಬೀಳ್ತವೆ, ಹಾಗಾಗಿ ಅಲ್ಲಿ ವ್ಯವಸಾಯ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ, ಅಲ್ಲಿ ಜನವಸತಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ನಾವು ಉತ್ತರಾರ್ಧಗೋಳದ ದಕ್ಷಿಣದ ಇಳಿಜಾರಲ್ಲಿ ನಾವು ಎಲ್ಲ ಏನಿದಾವೆ ಸೆಟಲ್ಮೆಂಟ್ಸ್, ವಸತಿಗಳು ಹಂಚಿಕೆಯಾಗಿರೋದನ್ನ ನೋಡ್ತೀವಿ. ಮತ್ತೆ ಈ ವ್ಯಾಲಿ ರೀಜನ್ ನಲ್ಲಿ, ವ್ಯಾಲಿ ಪ್ರದೇಶದಲ್ಲಿ ರಾತ್ರಿಯ ವೇಳೆಯಲ್ಲಿ ಈ ಭಾಗ ತಂಪಾಗ್ಬಿಡ್ತದೆ. ತಂಪಾದಂತಹ ಗಾಳಿ ಕೆಳಗಡೆ ಇಳಿದು ಬಂದು ಈ ಭಾಗದಲ್ಲಿ ಸೆಟ್ಲ್ ಆಗ್ತದೆ. ಮೇಲ್ಭಾಗದ ಗಾಳಿ ಬಿಸಿಯಾಗಿರ್ತದೆ, ಇಲ್ಲಿ ಕಡಿಮೆ, ಇಲ್ಲಿ ಬಿಸಿ. ಮೇಲಕ್ಕೆ ಹೋದಂತೆ ಉಷ್ಣಾಂಶ ಇಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಇದನ್ನ ಟೆಂಪರೇಚರ್ ಇನ್ವರ್ಷನ್, ಉಷ್ಣಾಂಶದ ವಿಪರ್ಯಯ. ಕಣಿವೆ ಭಾಗದಲ್ಲಿ ತಂಪಾದ ಗಾಳಿ ಅಧಿಕ ಒತ್ತಡ ಇರ್ತದೆ, ಮೇಲಕ್ಕೆ ಹೋದಂತೆ ಬಿಸಿಯಾದ ಗಾಳಿ ಕಡಿಮೆ ಒತ್ತಡ ಇರ್ತದೆ. ಇಂತಹ ಪರಿಸ್ಥಿತಿಯನ್ನು ನಾವು ಉಷ್ಣಾಂಶದ ವಿಪರ್ಯಯ ಅಂತ. ಲಾಸ್ಟ್ ಒನ್ ಕನ್ವೆಕ್ಷನ್ ಅಂಡ್ ಟರ್ಬುಲೆನ್ಸ್. ಇವೆರಡು. ಪ್ರಚಲನ ಪ್ರವಾಹ ಅಂತಂದ್ರೆ ಮೇಲಕ್ಕೆ ಚಲಿಸುವಂತಹ ಗಾಳಿಯನ್ನ ನಾವು ಪ್ರಚಲನ ಪ್ರವಾಹ ಅಂತ ಹೇಳ್ತೀವಿ. ಸೊ ಪ್ರಚಲನ ಪ್ರವಾಹ ಯಾಕಾಗ್ತದೆ ಅಂತಂದ್ರೆ ಹಗಲಿನ ವೇಳೆಯಲ್ಲಿ ಏನಾಗ್ತದೆ, ಹೀಟ್ ಆಗ್ತದೆ. ಸೂರ್ಯನ ಕಿರಣಗಳು ಬೀಳೋದ್ರಿಂದ ಹೀಟ್ ಆಗಿ ಅದು ಮೇಲಕ್ಕೆ ಗಾಳಿ ಗುರಾಗಿ ಮೇಲಕ್ಕೆ ಚಲಿಸ್ತದೆ. ಇದನ್ನೇ ನಾವು ಕನ್ವೆಕ್ಷನ್ ಕರೆಂಟ್ ಅಥವಾ ಪ್ರಚಲನ ಪ್ರವಾಹ ಅಂತ. ಡ್ಯೂರಿಂಗ್ ದ ಡೇ ಟೈಮ್ the air got heated because of the intense solar radiation, and it got lighter and it will float upward. This is known as convection current. Okay. These currents, these convection currents, the atmosphere, these transport heat to the upper layers. So ಇಲ್ಲಿ ಕೆಳಗಡೆ ಹೀಟ್ ಆಗ್ಬಿಡ್ತದೆ, ಅಲ್ಲಿಂದ ಮೇಲಕ್ಕೆ ಟೆಂಪರೇಚರ್ನ ಮೇಲ್ಭಾಗಕ್ಕೆ ತಗೊಂಡೋಗಿ. ಉದಾಹರಣೆಗೆ ನೋಡ್ಬೋದು, ಇನ್ ವಿಂಟರ್ ಸ್ಟ್ರೀಮ್ಸ್ ಆಫ್ ಏರ್ ಕ್ರಾಸ್ ದ ಮೌಂಟೇನ್ ಬ್ಯಾರಿಯರ್ಸ್ ಅಂಡ್ ಡಿಸೆಂಡ್ ಆನ್ ದ ಲೀವರ್ಡ್ ಸೈಡ್. ಚಳಿಗಾಲದ ಅವಧಿಯಲ್ಲಿ ವಿಂಡ್ವರ್ಡ್ ಸೈಡ್ ಇಂದ ಮೇಲಕ್ಕೆ ಹೋಗಿ ಅಲ್ಲಿಂದ ಪರ್ವತದಿಂದ ಕೆಳಕ್ಕೆ ಇಳಿತವೆ. ದ ವಿಂಡ್ಸ್ ವಿಲ್ ಕ್ರಾಸ್ ದ ಮೌಂಟೇನ್ ಬ್ಯಾರಿಯರ್ಸ್ ಅಂಡ್ ಡಿಸೆಂಡ್ ಆನ್ ದ leeward side of the mountain. In the process, they get warmed up by compression. So, ಇಳಿತದಲ್ಲ ಗಾಳಿ, this descending parcel of air will compress ಆಗ್ತದೆ. ಕಂಪ್ರೆಸ್ ಅಂತಂದ್ರೆ ಒತ್ತಲ್ಪಡ್ತದೆ. ಮೇಲಕ್ಕೆ ಹೋದಂತೆ ವಿಸ್ತಾರ ಆಗ್ತದೆ, ಕೆಳಗೆ ಬಂದಂತೆ ಕಂಪ್ರೆಸ್ ಆಗ್ತದೆ. ಬಿಕಾಸ್ ಆಫ್ ದ ಇನ್ಸಿಡೆಂಟ್ ವೇಟ್, ಮೇಲೆ ಬಿದ್ದಂತಹ ಏನು ಒತ್ತಡ ಇರ್ತದೆ, ಅದರಿಂದಾಗಿ ಗಾಳಿ ಕಂಪ್ರೆಸ್ ಆಗ್ತದೆ, ಕೆಳಕ್ಕೆ ಇಳಿದಂತೆ. And thus the air temperature also rises. When the compression of air happens, there is increase of temperature also. When there is an expansion of air, there will be decrease of the temperature. When the compression of air is there, the increase of the temperature during the ವಿಂಟರ್ ಸೀಸನ್ ಅಲ್ಲಿ ಈ ರೀತಿ ಆಗೋದನ್ನ ನಾವು ನೋಡ್ತೀವಿ. ಪರ್ವತಗಳ ಮೇಲೆ ಹತ್ತಿದಂತಹ ಗಾಳಿ ಏನಾಗ್ತದೆ, ಕೆಳಗೆ ಇಳಿಬೇಕಾದ್ರೆ ಸ್ವಲ್ಪ ಒತ್ತಡದಿಂದಾಗಿ ಒತ್ತಲ್ಪಟ್ಟು ಅದರ ಉಷ್ಣಾಂಶ ಹೆಚ್ಚು. ಉದಾಹರಣೆಗೆ ನಾವು ನೋಡ್ಬೋದು, ಫೋನ್ ಅಂಡ್ ಚಿನೂಕ್, ಇವೆರಡು ಲೋಕಲ್ ವಿಂಡ್ಸ್ ಅಂತ, ಸ್ಥಳೀಯ ಗಾಳಿಗಳು. ಇನ್ ಆಲ್ಪ್ಸ್ ಅಂಡ್ ರಾಕಿ ಮೌಂಟೇನ್ಸ್. So these are the local winds. ಸ್ಥಳೀಯ ಮಾರುತಗಳು ಎಲ್ಲಿ ಬೀಸ್ತವೆ ಅಂತಂದ್ರೆ, ಫೋನ್ ಅನ್ನೋದು ಆಲ್ಪ್ಸ್ ಅಲ್ಲಿ ಬೀಸ್ತದೆ, ರಾಕಿ ಬೀಸೋದು ಚಿನೂಕ್ ವಿಂಡ್ಸ್. ದೀಸ್ ವಿಂಟರ್ ವಿಂಡ್ಸ್, ಅದು ಮೊದಲೇ ವಿಂಟರ್ ಅಲ್ಲಿ ಇದ್ದಕ್ಕಿದ್ದಂತೆ ಬಿಸಿ ಗಾಳಿ ಬೀಸ್ತದೆ. ಸೊ ಅದು ಈ ರೀತಿ ಟರ್ಬುಲೆನ್ಸ್ ಅಥವಾ ಕನ್ವೆಕ್ಷನ್ ಸಹ ಆ ಪ್ರದೇಶದ ಒಂದು ಟೆಂಪರೇಚರ್ನ ಚೇಂಜ್ ಮಾಡ್ತದೆ. ಈ ರೀತಿ ಬೀಸೋದ್ರಿಂದ ಲೋಕಲ್ಸ್ ಗಾಟ್ ಅಫೆಕ್ಟೆಡ್ ಬಿಕಾಸ್ ಆಫ್ ದಿ ಟೆಂಪರೇಚರ್ ಚೇಂಜಸ್. ಈ ಬೀಸೋದ್ರಿಂದ ಅಲ್ಲಿ ಇರುವಂತಹ ಸ್ಥಳೀಯ ಜನರ ಆರೋಗ್ಯದ ಮೇಲೆ, ಚಟುವಟಿಕೆಗಳ ಮೇಲೆ
ತುಂಬಾ ಪರಿಣಾಮವನ್ನು ಬೀರುತ್ತೆ. ಸೊ ದಿಸ್ ಕನ್ಕ್ಲೂಡ್ಸ್ ಅವರ್ ಟಾಪಿಕ್, ದಟ್ ಈಸ್ ಫ್ಯಾಕ್ಟರ್ಸ್ ಕಂಟ್ರೋಲಿಂಗ್ ದ ಡಿಸ್ಟ್ರಿಬ್ಯೂಷನ್ ಆಫ್ ಟೆಂಪರೇಚರ್.